ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರುಚರಣ ಭೂಷಣ ಮಹಿಮಾ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಮಹೇಶ್ವರ ಲಿಂಗ ಶರಣಾರ್ಥಿ ಕಾಯದೊಳು ಗುರುಲಿಂಗ ಜಂಗಮ ದಾಯಕವನಲ್ಲಿ ಎಲ್ಕೆ ಸುಲಭೋಪಾಯದಿಂದ ಇದರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಗೆ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಭೋ ವಿರಾಟ್ಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರಂ ಗುರುರ್ವಂದೇ ಕುಮಾರೇಶ ಕೃಪಾನಿಧಿ ತಾತ್ವಿಕ ತಳಹದಿಯ ಆಧಾರದ ಮೇಲೆ ಸಾತ್ವಿಕ ಸಮಾಜದ ನಿರ್ಮಾತೃಗಳಾದ ಬಸವಾದಿ ಯಲ್ಲಮ್ಮ ಪ್ರಮುಖರನ್ನ ತೋಂಟದ ಸಿದ್ಧಲಿಂಗ ಯತಿಗಳವರನ್ನ ಪರಮಾರಾಧ್ಯ ಗುರುವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಿಸಿರಿಸಿಕೊಂಡು ಕ್ಷೇತ್ರಾಧಿಪತಿಯಾಗಿ ನಮ್ಮೂರಿನ ಆರಾಧ್ಯ ದೈವರಾಗಿರುವ ಬಸವಣ್ಣ ದೇವರದ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪರಮಾರಾಧ್ಯ ಗುರುವರರಾದ ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮಿಗಳವರ ಕರ್ತೃಗದ್ದೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಾಲ್ಕನೆಯ ದಿನದ ಪುಣ್ಯದ ಪುರಾಣದ ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಸಂಗೀತದ ಸಂಭ್ರಮವನ್ನು ತಮ್ಮೆಲ್ಲರೊಟ್ಟಿಗೆ ಹಂಚಿಕೊಂಡಿರುವಂತಹ ನಮ್ಮವರಿಯಾದ ಮಹೇಶ್ ನರಿಬೋಳವರಲ್ಲಿ ತಬಲಾವಾದಕರಾಗಿರುವಂತಹ ಮಹಾಂತೇಶ್ ನರಿಬೋಳವರಲ್ಲಿ ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿ. ಮನುಷ್ಯನ ಬದುಕು ಸಾರ್ಥಕವಾಗಬೇಕು, ಸ್ವಾರ್ಥಕ ಅಲ್ಲ ಸಾರ್ಥಕ ಆಗಬೇಕು. ಎಲ್ಲಿ ಸ್ವಾರ್ಥಕ ಆಗ್ತದೆ ಅಲ್ಲಿ ಸಾರ್ಥಕ ಇರುವುದಿಲ್ಲ. ಎಲ್ಲಿ ಸಾರ್ಥಕದ ಬದುಕಿರುತ್ತದೆ ಅಲ್ಲಿ ಸ್ವಾರ್ಥದ ಬದುಕು ಒಂದು ಕಿಂಚಿತ್ತೂ ಇರುವುದಿಲ್ಲ. ಯಾರು ಸ್ವಾರ್ಥದ ಬದುಕನ್ನ ಮಾಡಿದ್ದಾರೆ ಅವರನ್ನ ಸಮಾಜ ನಿರ್ದಾಕ್ಷಿಣ್ಯವಾಗಿ ಮರೆತಿರುವಂತಹ ಉದಾಹರಣೆಗಳನ್ನು ನಾವುಗಳೆಲ್ಲ ಕಾಣುತ್ತೇವೆ. ಯಾರು ಸಾರ್ಥಕದ ಬದುಕನ್ನ ಈ ನಾಡಿಗಾಗಿ ಸವೆಸಿದಾರೋ ಅವರನ್ನ ಈ ಸಮಾಜ ದೇವರು ಅಂತ ಕರೆದಿದ. ಸಾಯಂಕಾಲ ಹೊತ್ತು ಮುಳುಗ್ಯಾದ, ಸೂರ್ಯ ಮುಳುಗಿದಾನ, ಇದೆಲ್ಲ ಆಗ್ಯಾದಂತ ಮನೆಯೊಳಗ ದೇವರ ಮುಂದೆ ದೀಪವನ್ನ ಹಚ್ಚುತ್ತೀವಿ. ದೇವರ ಮುಂದೆ ಹಚ್ಚಿಟ್ಟಿರುವ ದೀಪದ ಬೆಳಕು ಇಲ್ಲಿಗೆ ಬಂದ ಬೆಳಕು ಕೊಡು ಅಂದ್ರೆ ಬೆಳಕು ಕೊಡಲ್ಲ. ಅದು ಬರೀ ಮನೆಯ ದೀಪ ಮಾತ್ರ. ಮನೆಗೆ ಮಾತ್ರ ಯಾವುದು ಸೀಮಿತ ಆಗ್ಯದೋ ಅದು ಮನೆಯ ದೀಪ ಅಂತ ಕರೆಸ್ಕೊಂಡ. ಮನೆಯಿಂದ ಈ ಪುರಾಣ ಕೇಳಬೇಕಂತ ತಾವುಗಳೆಲ್ಲ ಬೀದಿಗಳಿಂದ ಏನು ಬಂದಿದ್ದೀರಿ, ಬೀದಿಯೊಳಗ ದೀಪದ ಕಂಬಗಳಿಗೆ ದೀಪಗಳನ್ನ ಹಾಕಿದ. ನಿಮ್ಮ ಮನೆಯ ಮುಂದಿರುವ ದೀಪದ ಲೈಟಿನ ಕಂಬದ ಬೆಳಕು ಇಲ್ಲಿ ಬಂದ ಬೆಳಕು ಕೊಡು ಅಂದ್ರೆ ಬೆಳಕು ಕೊಡಲ್ಲ. ಅದು ಬರೀ ಬೀದಿ ದೀಪ ಮಾತ್ರ. ಮನೆಗೆ ಸೀಮಿತವಾಗಿದ್ದು ಮನೆಯ ದೀಪ ಆದ್ರೆ ಬೀದಿಗೆ ಸೀಮಿತವಾಗಿರುವಂತಹದ್ದು ಬೀದಿ ದೀಪ ಆಗಿದೆ. ಮುಂದೆ ಹೇಳುವಂತಹ ದೀಪ ಬಹಳ ಲಕ್ಷ ಕೊಟ್ಟು ಕೇಳಿ. ಯಾವುದು ಮನೆಗೆ ಸೀಮಿತವಾಗಿಲ್ಲೋ, ಯಾವುದು ಬೀದಿಗೆ ಸೀಮಿತವಾಗಿಲ್ಲೋ, ಯಾರು ಮನೆಗೆ ಮಾತ್ರ ನಾನು, ನನ್ನ ಹೆಂಡತಿ, ನನ್ನ ಬದುಕು, ನನ್ನ ಕುಟುಂಬ ಅಂತ ಯಾರು ಬದುಕು ಮಾಡ್ಯಾರ ಅವ್ರು ಬರೀ ಮನೆಗೆ ಮಾತ್ರ ದೀಪ ಆಗ್ಯಾರ. ಅವರಿಗೆ ಮನೆ ದೀಪ ಅಂತ ಸುಮ್ಮನೆ ಮನೆಯಾಗಷ್ಟೇ ನೆನೆಸ್ಕೊಳ್ಳಿ. ಯಾರು ಬೀದಿಗೆ ದೀಪದ ಹಾಗೆ 4 ಜನಕ್ಕೆ ಅಲ್ಲಿಂದಲ್ಲೇ ಆಜು ಬಾಜು ಪಕ್ಕ ಅಕ್ಕ ಪಕ್ಕದವರನ್ನ ಕರ್ಕೊಂಡು ಮುಂದೆ ಹೋಗಬೇಕಂತ
ಬಂದಾರ ಅವರಿಗೆ ಬೀದಿ ದೀಪ ಅದು ಬರೀ ಆ ಬೀದಿಗೆ ಮಾತ್ರ ಸೀಮಿತ. ಮುಂದೆ ಹೇಳುವಂತಹ ದೀಪ ಅದು ದಾರಿ ದೀಪ. ಬದುಕಿನುದ್ದಕ್ಕೂ ಈ ಬದುಕು ಕೇವಲ ನನಗಾಗಿ ಮಾತ್ರವಲ್ಲ, ನನ್ನನ್ನು ನಂಬಿ ಬಂದ ಸಹಸ್ರ ಭಕ್ತಾದಿಗಳಿಗೆ, ನನ್ನನ್ನು ನಂಬಿ ಬಂದ ಅಸಂಖ್ಯಾತ ಪ್ರಮಥ ಗಣಗಳಿಗೆ ಈ ಬದುಕು ಸಮರ್ಪಿತ ಅಂತ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಒಂದೇ ಎರಡೇ 100 ವಚನಗಳನ್ನ ಕೊಟ್ಟು ಈ ನಾಡಿನೊಳಗ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಬದುಕನ್ನ ಮಾಡಿ ಈ ನಾಡಿನ ಜನತೆಗೆ ಉಪದೇಶವನ್ನ ಕೊಟ್ಟು, ಉಪದೇಶದಂತೆ ಯಾರು ತಮ್ಮ ಬದುಕನ್ನ ಸವಿಸಿದಾರ ಅವರು ಅಂದು ಹಚ್ಚಿಟ್ಟ ದೀಪದ ಬೆಳಕಿನೊಳಗ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ನಮ್ಮ ಬದುಕಿನುದ್ದಕ್ಕೂ ದಾರಿಯ ದೀಪದ ಬೆಳಕನ್ನ ಕೊಟ್ಟಿರುವ ಅವರೆಲ್ಲರೂ ಏನಿದಾರ ಇವತ್ತಿನವರೆಗೂ ನಮ್ಮ ಕಣ್ಣು ಮುಂದೆ ಯಾರೂ ಇಲ್ಲ. ಆದ್ರೂ ಅವರು ದಾರಿ ದೀಪದಂಗ ಬದುಕ ಮಾಡಿದಾರ. ಅದಕ್ಕ ದಾರಿ ದೀಪಗಳಾಗಿ ಇವತ್ತಿಗೂ ನಮ್ಮೊಳಗ ಉಳಿದ. ಯಾಕೆ ಕಡಿಮೆ ಆಯ್ತು? ಕಡಿಮೆ ಆಯ್ತಲ್ಲ, ಆಗ್ಲೇ ಕರೆಕ್ಟ್. ಹಾ, ಎಸ್. ಇಂಥ ದಾರಿದೀಪದ ಸಾಲಿನೊಳಗ ಅರಳಗುಂಡಿಗೆಯ ಶರಣ ಬಸವೇಶ್ವರ, ನಾವು ನೀವೆಲ್ಲ ಹಸುದ ಹೊಟ್ಟಿಗಷ್ಟೇ ಕೊಟ್ಟಿವಲ್ಲ, ಸುಮ್ಮನೆ ಸಂದರ್ಭ ಬಂದದ ಅಂತ ಹೇಳ್ತೀವಿ. ಮತ್ತೆ ಮುಂದೆ ಪವಾಡಗಳು ಬರ್ತದೆ, ನಾನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ನೀವು ಹಸುದ ಹೊಟ್ಟೆಗಳಿಗೆ ಮಾತ್ರ ಅನ್ನವನ್ನ ಕೊಟ್ಟಿವಿ. ಲೇ ಶರಣ, ಏನೋ ನೀನು ಕರಕಿ ಹೊಲದಾಗ ಏನು ಬೆಳಿತೀಯೋ? ಕರಕಿ ಹೊಲದಾಗ ಏನು ಬೆಳಿತೀಯ? ಆ ಕರಕಿ ಹೊಲ ತಗೊಂಡು ಜೋಳ ಬಿತ್ತಿ ಆ ಜೋಳ ಆಗುತ್ತೇನೋ ಅಂತ ಇಡೀ ಸಮಾಜ ಅರಳಗುಂಡಿಗೆ ಆತನಿಗೆ ಬೈತದೆ. ಶರಣಪ್ಪನವರು ವಿಚಲಿತರಾಗಲಿಲ್ಲ. ಯಾವಾಗ ಜೋಳ ಹುಲಸಾಗಿ ಬೆಳೆದು ನಿಂತ ಘಳಿಗೆಯೊಳಗ ನಾವು ನೀವೆಲ್ಲ ಜೋಳ ಬೆಳೆದಿದ್ವಿ ಅಂದ್ರ ಹಕ್ಕಿ ಹೊಡ್ಯಾಕ ಹೊಲಕ್ಕೆ ಹೋಗ್ತಿದ್ವಿ. ಹಕ್ಕಿ ಹೊಡಿಯಾಕ ಹೊಲಕ್ಕೆ ಹೋಗ್ತಿದ್ವಿ. ಹೊಲಕ್ಕೆ ಹೋಗಿ ನಮಗ ಬ್ಯಾಸರ ಆಗತ್ತಂತ ಇವಾಗ ಮೈಕ್ ಹಚ್ಚ ಒದರ್ಕೊಂತಿರ್ತಾವ. ನೋಡಿ, ಹೊಳ್ಳಿ ಅದೇ ಮೈಕ್ ಮೇಲೆ ಕುಂತು ತಿಂತಿರ್ತಾವ ಜೋಳ. ಅದೇ ಹಕ್ಕಿ ಅದೇ ಮೈಕ್ ಮೇಲೆ ಕುಂತಿರ್ತ. ಆ ಹೊಲದೊಳಗ ಯಾವಾಗ ಹಕ್ಕಿ ಪಕ್ಕಿ ಪಕ್ಷಿಗಳು ಬಂದು ಜೋಳ ತಿಂತಿರುತ್ತ, ಊರಿನ ಮಂದಿ ಬಂದು ಹೇಳ್ತಾರೆ, ಶರಣ ಬ್ಯಾಡ ಬ್ಯಾಡ ಅಂದ್ರು ಕರಕಿ ಹೊಲದಾಗ ಜೋಳ ಬೆಳೆದಿಯಪ್ಪ. ಜೋಳ ಹುಲಸಾಗಿ ಬೆಳೆದ ನಿಂತ ಜೋಳಕ್ಕೆ ಬಂದ ಹಕ್ಕಿ ಪಕ್ಷಿ ಬಂದ ಗಂಟು ಬಿದ್ದಾವ. ಹಕ್ಕಿ ಪಕ್ಷಿ ಹೊಡೆಯೋದು ಬಿಟ್ಟ ಮನ್ಯಾಗ ಜಂಗಮ 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 ಅಂತ ನಿತ್ಯ ಮೂರು ಹೊತ್ತು ಅವರಿಗೆ ಪ್ರಸಾದ ಮಾಡಿಸೋದು ಒಂದೇ ಕಲ್ತಿಯಲ್ಲೋ. ನೀನು ಹಾಕಿದ್ದೆಲ್ಲ ಮುರಾಬಟ್ಟಿಯಾಗಿ ಹೋಗುತ್ತಾ ಹೋಗುವಂತ ತಟಕ್ಕೆ ಹೊಲಕ್ಕಂದಂಗ ಶರಣಪ್ಪನವ್ರು ಅಂತಾರ, ನಮಗ ಹೊಟ್ಟಿ ಇದ್ದಂಗ ಹಕ್ಕಿ ಪಕ್ಷಿಗಳಿಗೂ ಹೊಟ್ಟಿ ಅದಾನ ತಮ್ಮ. ನಮಗ ಹೊಟ್ಟಿ ಇದ್ದಂಗ ಹಕ್ಕಿ ಪಕ್ಷಿಗಳಿಗೂ ಹೊಟ್ಟಿ ಅದ. ಸುಮ್ಮನ ನೋಡ್ಬೇಕಂತ ಹೊಲಕ್ಕೆ ಹೋಗ್ತಾರ, ಹೊಡಿಬೇಕಂತಲ್ಲ, ನೋಡ್ಬೇಕಂತ ಹೊಲಕ್ಕೆ ಹೋಗ್ತಾರ. ಹೊಲಕ್ಕೆ ಹೋದ ಘಳಿಗೆಯೊಳಗ ನೂರಾರು ಹಕ್ಕಿ ಪಕ್ಷಿಗಳು ಒಂದು ಕ್ಷಣ ಕೆಳಗ ಬಿದ್ದಿರ್ತ. ಹಕ್ಕಿ ಪಕ್ಷಿಗಳೆಲ್ಲ ಬಿದ್ದು ಒಂದೇ ಸಮನೆ ವಿಲವಿಲ ಅಂತ ಒದ್ದಾಡ್ತಿರ್ತದೆ. ಒದ್ದಾಡುವ ಘಳಿಗೆಯೊಳಗ ನೋಡಿದ ಶರಣಪ್ಪನವ್ರು ಅಂತಾರ, ಒಂದೇ ಸಮನೆ ಅಲ್ಲಿಂದ ಮನೆಗೆ ಬಂದು ಕಣ್ಣೀರ ಧಾರಾಕಾರವಾಗಿ ಸುರಿಸ್ತಾರೆ. ಯಾಕೆ ಅಳಾಕತ್ತೀರಂತ ಮುಡಿಯಮ್ಮ ಆತನ ಹೆಂಡತಿ ಕೇಳಿದಾಗ ಶರಣಪ್ಪನವರಂತಾರ ಒಂದೇ ಸಮನೆ ಅಳುತ್ತಿರ್ತಾರ. ಯಾಕ 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 ಯಾಕಂದಾಗ
ಶರಣಪ್ಪನವರಂತಾರ, ಯಾವ ಜನ್ಮದೊಳಗೆ ನಾನು ಪಾಪ ಮಾಡಿದ್ದು ಗೊತ್ತಿಲ್ಲ, ಇವತ್ತ ಪಾಪ ನಮ್ಮನ್ನೆಲ್ಲ ತಿನ್ನಾಕತ್ತದ ಮಹಾದೇವಿ. ಆ ಪಾಪದ ಹೊರೆ ನನ್ನ ಮೇಲೆ ಬಿದ್ದದ, ಹಿಂಗ್ಯಾಕಂತೀರಿ ನನ್ನ ರಾಯ ಅಂತ ಯಾವಾಗ ಆ ಮುಡಿಯಮ್ಮ ಕೇಳಿದ್ಲು ಶರಣಪ್ಪನವರಿಗೆ, ಶರಣಪ್ಪನವ್ರು ಹೇಳ್ತಾರೆ, ನನ್ನ ಹೊಲದೊಳಗ ಹಕ್ಕಿ ಜೋಳ ತಿಂದು, ನಮ್ಮ ಹೊಲದೊಳಗ ಹಕ್ಕಿ ಜೋಳ ತಿಂದು ಗಂಟಲಾಗ ಸಿಕ್ಕಾಕೊಂಡು ಅವಕ್ಕ ನೀರಿರ್ಲಾರ್ದಕ್ಕ ಬಿದ್ದ ವಿಲವಿಲ ಅಂತ ಒದ್ದಾಡಕತ್ತಾವ ಮುಡಿಯಮ್ಮ. ನಾನು ಯಾವ ಜನ್ಮದೊಳಗ ಪಾಪ ಮಾಡಿದ್ದೋ ಗೊತ್ತಿಲ್ಲ ಅಂತ ಹಕ್ಕಿನ ಹೋಗಿ ಮರುದಿವಸ ಹೊಡಿಲಿಲ್ಲ, ಪರಿಯಾಣಗಳನ್ನ ಮಾಡಿ ಗಿಡಕ್ಕೆ ಒಯ್ದ ಕಟ್ಟಿ ಆ ಹಕ್ಕಿ ಪಕ್ಷಿಗಳಿಗೆ ನೀರು ಉಣಿಸ್ತಾರ. ಇವತ್ತಿಗೂ ಅವರು ನಮಗ ಮಹಾ ದಾಸೋಹಿ ಅನಿಸ್ಕೊಳ್ತಾರ. ಬರೀ ಮನುಷ್ಯರಿಗೆ ಪ್ರಸಾದ ಮಾಡಿಸೋದಷ್ಟೇ ದಾಸೋಹ ಅಲ್ಲ, ನಮ್ಮಂತ 84 ಲಕ್ಷ ಜೀವರಾಶಿಗಳಿಗೂ ಹೊಟ್ಟಿಯದ ಅಂತ ತಿಳಿದು ಅವಕ್ಕೂ ದಾಸೋಹ ಮಾಡುವಂತಹದ್ದಕ್ಕನೆ ಮಹಾದಾಸೋಹಿ ಶರಣ ಬಸವೇಶ್ವರರು ಅಂತ ನಾವು ಕರ್ಕೊಂಡು ಬರ್ತೀವಿ. ಅಂಥ ಮಹಾದಾಸೋಹಿ ಶರಣ ಬಸವೇಶ್ವರ ಪುರಾಣ ಇವತ್ತ 4ನೆಯ ದಿನ. ಈ ಪುರಾಣ ವಿಚಾರಕ್ಕೆ ಬರುವಕ್ಕಿಂತ ಮೊದಲು ಈಗ ಪ್ರಾರ್ಥನೆಯಾಗ್ತದೆ. ಪ್ರಾರ್ಥನೆಯ ನಂತರ ಮುಂದಿನ ಪುರಾಣದ ಭಾಗಕ್ಕೆ ನಾನು ಬರುತ್ತೇನೆ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ. ಅದು ಮಿಕ್ಸರ್ ಸಣ್ಣದಾಗ್ಯದ, ಅಲ್ಲಿ ಮಿಕ್ಸರ್ ದೊಡ್ಡ ತಗೊಂಬ ಅಂತ ಹೇಳಿದ್ರು. ಮಿಕ್ಸರ್ ಸಣ್ಣದಾಗಿದ್ದಕ್ಕೆ ಯಾವುದು ಕರೆಕ್ಟ್ ಆಗ್ತಿಲ್ಲ. ನಾಳೆ ತಬಲಾಕ್ ಬಿಡು, ಅವನಿಗೆ ಬಿಟ್ಟು. ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರವಾಸ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಯಡ್ರಾಮಿ ಪುರವಾಸ ಸಾಂಬ ಶಿವ, ಯಡ್ರಾಮಿ ಪುರವಾಸ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಹಾನಗಲ್ಲ ಪುರವಾಸ ಸಾಂಬ ಶಿವ, ಹಾನಗಲ್ಲ
ಹಾನಗಲ್ಲ ಪುರವಾಸ ಸಾಂಬ ಶಿವ ಗುರು ಕುಮಾರೇಶಾಯ ಸಾಂಬ ಶಿವ ಶ್ರೀ ಗುರು ಕುಮಾರೇಶಾಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಅರಳಗುಂಡಗೆ ಶರಣ ಬಸವೇಶ್ವರ ಮಹಾರಾಜ ಕೆ बसवेश्वर महाराज के सिद्धलिंगेश्वर महाराज के हानगल गुरु कुमारेश्वर महाराज के जय मंगलम जय नमः पार्वती शिव हर हर ನಾರದ ಮಹರ್ಷಿ ಯಾವಾಗ ಪರಮಾತ್ಮನಿಗೆ ಹೋಗಿ ಸುದ್ದಿಯನ್ನ ಕೊಟ್ಟ, ಭಗವಂತ ನೀನು ನಿರ್ಮಿಸಿದ ಜಗತ್ತಿನೊಳಗೆ ಜಾತಿ ಜಾತಿಗಳ ವೈಷಮ್ಯ ಮಿತಿ ಮೀರಿ ಬಿಟ್ಟಾದ, ಪತಿವ್ರತ ಧರ್ಮ ಹಾಳಾಗಿ ಬಿಟ್ಟಾದ, ತಂದೆ ತಾಯಿಗಳಿಗೆ ಗೌರವ ಕೊಡದ ಮಕ್ಕಳು ಹುಟ್ಟ್ಯಾದ, ಗುರು ಹಿರಿಯರು ಅನ್ನದೇ ಈ ನಾಡಿನೊಳಗ ಮದುವೆಗಳು ಜರುಗಾಕುತ್ತದ. ಇಂಥ ಕೆಟ್ಟು ಹೋದ ಸಮಾಜಕ್ಕ ನೀನು ಉದ್ಧರಿಸುವಂಥ ಓರ್ವ ಸುಪುತ್ರನನ್ನ ಈ ನಾಡಿಗೆ ಕಳಿಸಬೇಕು ಅಂತ ಯಾವಾಗ ಆ ನಾರದ ಮಹರ್ಷಿ ಪರಮಾತ್ಮನಿಗೆ ತಿಳಿಸಿದನು, ಪರಮಾತ್ಮನ ಆಜ್ಞೆಗನುಸಾರವಾಗಿ ನಂದೀಶನಿಗೆ ಆಜ್ಞೆಯನ್ನ ಮಾಡ್ತಾನೆ ಪರಮಾತ್ಮ. ನಂದೀಶ, ನೀನೇ ಈ ನಾಡಿಗೆ ಹೋಗಿ ಜಗತ್ತನ್ನ ಉದ್ಧರಿಸುವ ಕಾಯಕ ನಿನ್ನಿಂದ ಜರುಗಬೇಕು ಅಂದಾಗ, ತಂದೆ ನಿನ್ನ ಬಿಟ್ಟು ನಾನು ಹೆಂಗ ಕೆಳಗಡೆ ಹೋಗಿ ನನ್ನಿಂದ ಆಗಲ್ಲ ಅಂದಾಗ ಪರಮಾತ್ಮ ಹೇಳ್ತಾನೆ, ಚಿಂತಿಸಬೇಡ ನಂದೀಶ, ನಿನಗ ಆಗಾಗ ಆಗಾಗ ಜಂಗಮನ ರೂಪದೊಳಗ ಬಂದು ಆಶೀರ್ವಾದವನ್ನ ಕೊಟ್ಟು ಆ ಆಶೀರ್ವಾದದ ಮೇರೆಗೆ ನೀ ನಾಡಿನೊಳಗ ಕಾಯಕ ಮಾಡುವಂತ ಛಲ ನಿನ್ನೊಳಗ ತುಂಬುತ್ತೇನೆ ಅನ್ನುವಂಥ ವಿಚಾರ ನಿನ್ನೆಯ ದಿವಸ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವ ಶರಣಬಸವೇಶ್ವರ ಪುರಾಣದ 2ನೇ ಅಧ್ಯಾಯದೊಳಗ ನಾವುಗಳೆಲ್ಲ ಗಮನಿಸಿದ್ದಾಗಿದೆ. ಇವತ್ತಿನ ವಿಚಾರ ಬಹಳ ಅದ್ಭುತವಾಗಿರುವಂತಹ, ಏನು ಹೇಳಬೇಕಾಗಿತ್ತು ನಾನು ನಿನ್ನೆ, ಏನು ಹೇಳಬೇಕಾಗಿತ್ತು ನಾನು ಭಾಳ ದೊಡ್ಡ ರಂಗೋಲಿ ಹಾಕದ್ಲ, ಒಂದು ತಾಸು ಕುಂತಾಕಿ ಹೊಳ್ಳಿ ಮ್ಯಾಗ ಸಹಿತ ಎದ್ದಿರು ಸುಮ್ಮ ಹಾಕುದು ಮನೆ ಮುಂದೆ ರೋಡ್ ಸಹಿತ ಕಾಣಲಿಲ್ಲ, ಅಷ್ಟು ದೊಡ್ಡ ರಂಗೋಲಿ ಹಾಕುದು. ಒಂದು ತಾಸು ಕುಂತು ಒಂದು ತಾಸು ರಂಗೋಲಿ ಆದ್ಮೇಲೆ ನಾ ಹಾಕಿದ ರಂಗೋಲಿ ಹಂಗ ಹಾಕಿನಂತ ಹೊಳ್ಳಿ ನೋಡ್ತಾಳ, ಊಟ ಸಪಾಟ. ಯಾಕಾಗ್ಯದವ? ಯಾಕಾಗಿದೆ ಹೇಳ್ರಿ? ನೀವು ರಂಗೋಲಿ ಹಾಕ್ತೀರಿ ಎಲ್ರಿ ಚಾಪೀಸ್ ತೊಗೊಂಡು ಸುಮ್ಮನೆ ಗೀಚ್ ಹೋಗ್ಬಿಡ್ತೀವಿ ಅಂದ್ರೆ ಹಾಕಬೇಕು ರಂಗೋಲಿ. ಯಾಕಾಗಿತ್ತು ಹೇಳ್ರದು? ಮೈ ಮೇಲೆ ಏನು ಹಾಕ್ಕೊಂಡಿರವ? ಇದು ಸೆರಗ. ಈ ಸೆರಗ ನೀವು ಕಂಕಳದೊಳಗ ಕಟ್ಕೊಳ್ಬೇಕಿತ್ತು, ಕಟ್ಕೊಂಡಿಲ್ಲ. ಅದನ್ನ ಬಿಟ್ರಿ, ಅದನ್ನ ಹಂಗೆ ಸಪಾಟ ಮಾಡ್ಕೊಂಡು ಹೋಗಿಬಿಡ್ತು. ನಾ ರಂಗೋಲಿ ಕತ್ತಿ ಹೇಳಕತ್ತಿಲ್ಲ, 4 ದಿವಸ ಪುರಾಣ ಅನ್ನೋ ರಂಗೋಲಿ ಹಾಕಕತ್ತೀನಿ, ನೀವು ಮರಿವಿ ಅನ್ನೋದು ಬಿಟ್ರಿ ಅಂತಂದ್ರೆ ನಾ ಹೇಳಿದ್ದು ಹೊಳ್ಯಾಗ ಹಂಗಾಗಿಲ್ಲ. ಏನು ಹೇಳಬೇಕಾಗಿತ್ತು? ಏನವ
ಕೇಳಲ್ಲ ಏನು ಕರೆಕ್ಟ್ ಹೇಳಾಕಚ್ಚ ಹಾ ಜೋರಾಗಿ ಚಪ್ಪಾಳೆ ಹಾಕುವ ಇದಾಗುದು. ಕಿಮ್ಮತ್ತಿನ 500 ರೂಪಾಯಿ ಮಾತುಗಳನ್ನು ತೆಗೆದುಕೊಂಡ ಗಿರಾಕಿ ಸುಮ್ಮ ತಣ್ಣಗೆ ಮನೆಗೆ ಹೋಗುದು ಬಿಟ್ಟು ಬಸ್ ಸ್ಟ್ಯಾಂಡ್ ಮುಂದೆ ಜಗಳಕ್ಕೆ ನಿಂತ. ಜಗಳ ಆಡೋರೇನು ಇವನಿಗೆ ಕರೆದಿಲ್ಲ, ಬಾಪ ತಮ್ಮ ನಾವಿಬ್ರು ಜಗಳ ಆಡ್ತೀವಿ ಕರೆದಾರೆ. ಜಗಳ ಆಡದಲ್ಲಿ ಯಾರು ಕರೆಯಂಗಿಲ್ಲ, ಆದ್ರೂ ಹೋಗಿ ನಿಂತಿಟ್ಟಿರ್ತೀವಿ. ಚಲೋ ಕಾರ್ಯಕ್ರಮ ನಡೆದಿರ್ತದ, ಬರ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತಿರ್ತೀವಿ. ಹಣೆ ಬರ ಬಹಳ ಕೆಟ್ಟದ ಈಗಿನ ಸಮಾಜ. ಜಗಳ ನಡೆದ ಜಾಗದಾಗ ಯಾರು ಕರೆಯಂಗಿಲ್ಲ, ಆದ್ರೂ ಹೋಗಿ ಪೆಟ್ರೋಲ ಡೀಸೆಲ ಗಾಸ್ರೇಟ ಒಯ್ದು ಯಾವಾಗ ಆರಾಕತ್ತದ ಅಂತ ಗೊತ್ತಾಗತ್ತ ಮತ್ತೊಂದು ಉಗ್ಗದ ಬೆಂಕಿ ಹಚ್ಚದ ಮನೆಗೆ ಹೋಗ್ಬಿಡ. ಆದ್ರೆ ಯಾವಾಗ ಜಗಳದೊಳಗೆ ಹೋಗಿ ನಿಂತ, ಅವನು ಕೈ ಎತ್ತಿದ್ದ ಇವನು ಕೈ ಎತ್ತಿದ್ದ, ನಡಬರಕ್ಕೆ ಹೋಗಿ ನಿಂತಿದ್ದ, ಲೈಟ್ ಹೋಯ್ತು, ಇಬ್ರು ಸೇರಿ ಮೆತ್ತಗೆ ಇವನಿಗೆ ಹೊಡೆದ್ರು. ರಾತ್ರಿ 12ಕ್ಕೆ ಎಚ್ಚರಾಗತ್ತ, ರೋಡ್ ಮೇಲೆ ಮಲ್ಕೊಂಡಾನ. ಮಲ್ಕೊಂಡ ಗಳಿಗೆಯೊಳಗ ಲೈಟ್ ಕಾಣುತ್ತದ. ನಾ ಮನ್ಯಾಗ ಮಲ್ಕೊಂಡಿನೋ ರೋಡ್ ಮೇಲೆ ಮಲ್ಕೊಂಡಿನೋ ಅನ್ನೋ ಪರಿಜ್ಞಾನ ಸಹಿತ ಇಲ್ಲದಂಗ ಎದ್ದ. ಇನ್ನೊಂದು ತಟ್ಟಕ್ಕೆ ಲೇಟ್ ಆಯ್ತು ಅಂದ್ರೆ ಮನ್ಯಾಗ ಹೆಣತಿ ಒಡಗಟ್ಟಿಗೆ ತಗೊಳ್ತಾಳಂತ ಬಿಟ್ಟ ಜಾಗ. ಮನೆಗೆ ಹೋದ, ಮನೆಗೆ ಹೋಗಿ ಬಾಗ್ಲ ಬಾರಿಸ್ತಾನ. ಬಾಗ್ಲ ಬಾರಿಸಿದ ಮೇಲೆ ಹೆಣತಿ ಬಂದ್ಲು. ಅಲ್ಲಿ ಅಡಿಗೆ ಮಾಡಿ ಇಟ್ಟಿನಿ, ತಿನ್ನಂಗಿದ್ರ ತಿನ್ನು, ಇಲ್ಲ ಬಂದ ಬೀಳಂದಿದ್ರು. ಸಿಟ್ಟ ನೆತ್ತಿಗೇರಿತ್ತು ಅಂತೀರಿ, ಪಿತ್ತ ಪಿತ್ತ ನೆತ್ತಿಗೆ ಏರಿತ್ತು ಹೆಂಡತಿಗೆ. 12ಕ್ಕೆ ಬಂದ್ರೆ ಮತ್ತೆ ಪಾಪ ಏನು ಮಾಡ್ದು? ಅಲ್ಲಿ ಇಟ್ಟಿನಿ, ತಿನ್ನಂಗಿದ್ರ ತಿನ್ನ, ಇಲ್ಲ ಬಂದ ಬೀಳು ಅಂದಾಗ ಗಂಡ ಅಂತಾನ, ಏನು ತಿಂತಿ? ಕೈ ಎತ್ತಕ್ಕ ಸಹಿತ ಬರಲಾಗ್ಯದ. ಬಾಯಾಗ ತುತ್ತಿಟ್ಕೋಬೇಕಂದ್ರ ತಣ್ಣಗ ಮಲ್ಕೊಂಡ. ಮುಂಜಾನೆ ಎದ್ದ, ಮೈಕೈ ಬ್ಯಾನು, ಒಳಪೆಟ್ಟ ನೋವ, ತಿಂದಿದ್ದ ದೇಹ ಎಚ್ಚರಾಗಬೇಕಂದ್ರೆ ಹಂಗು ಹಿಂಗು ಮಾಡಿ ಒದ್ದಾಡಿ ಸರ್ಕಸ್ ಮಾಡಿ ಎದ್ದ ಮೇಲೆ ಪಡಸಾಲೆಯಾಗ ಬಂದು ಕುರ್ಚಿ ಮೇಲೆ ಕುಂತು ಈ ಕಡೆ ಹೆಂಡತಿಗೆ ಈ ಕಡೆ ಮಕ್ಕಳಿಗೆ ನಿಂದ್ರಿಸ್ಕೊಂಡು ಕಿಮ್ಮತ್ತಿನ 500 ರೂಪಾಯಿ ಮಾತು ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬರ್ರಿ ಅಂತ ಹೊಸು ಮಂದಿಗೆ ಕರೆದ. ಕಿಮ್ಮತ್ತಿನ 500 ರೂಪಾಯಿ ಮಾತಿನ ಚೀಟಿ ತೆಗಿಬೇಕಂತಾನ. ಇಷ್ಟು ಚಲೋ ಬರೆದಿತ್ತಲ್ಲ ಚೀಟಿಯೊಳಗ. ಏನು ಬರೆದಿತ್ತು ಅಂದ್ರ, ಜಗಳ ನಡೆದ ಸ್ಥಳದಲ್ಲಿ ನಿಲ್ಲಬೇಡ ಅಂತ ಬರೆದಿತ್ತ. ಏನು ಬರೆದಿತ್ತು? ಜಗಳ ನಡೆದ ಸ್ಥಳದಲ್ಲಿ. ಸುಮ್ಮನೆ ಇದನ್ನ ಅಂಗಡಿಯಾಗ ಒಂದು ಸಲ ಕಣ್ಮುಂದ ನೋಡಿಬಿಟ್ಟಿದ್ರು ತಣ್ಣಗೆ ಮನೆಗೆ ಹೋಗಿರ್ತಿದ್ದ. ಯಾರ ಕಡೆಯಿಂದ ಬಡಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಮೆತ್ತಗ ದೇಹ ಆಗ್ತಿರ್ಲಿಲ್ಲ. ಅಟ್ಟ ಚಲೋ ಮನೆಗೆ ಹೋಗ್ತಿದ್ದ. ಇದನ್ನ ಯಾಕೆ ಹೇಳಾಕತ್ತೀನಂದ್ರ, ಯಾವಾಗ ಏನು ಕೇಳಬೇಕು ಅದನ್ನ ಅವಾಗ ಕೇಳಿಬಿಡಬೇಕು. ನಿನ್ನೆ ಪುರಾಣ ಇವತ್ತು ಬರುತ್ತಂದ್ರು ಸುಳ್ಳ, ಇವತ್ತಿನ ಪುರಾಣ ನಾಳೆಗೆ ಬರಲ್ಲ, ನಾಳೆ ಪುರಾಣ ಇವತ್ತು ಬರಲ್ಲ. ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮಾಧೀನವಲ್ಲ. ಯಾವಾಗ ಶಿವಶರಣರ ಗಾಳಿ ಬೀಸಾದ ತೂರ್ಕೊಡ್ಬೇಕಾಗಿತ್ತು. ಇಂಥ ಸಮಾಜದೊಳಗ ಬದುಕು ದುಸ್ತರಾಗ್ಯದಂತ ನಾರದ ಮಹರ್ಷಿ ಯಾವಾಗ ಪರಮಾತ್ಮನಿಗೆ ಹೇಳಿದಾಗ ಪರಮಾತ್ಮ ನಂದೀಶನಿಗೆ ಕಳಿಸ್ತಾನೆ. ಇಡೀ ನಾಡು ಸಂಚರಿಸಿ, ದೇಶಗಳನ್ನು ಸಂಚರಿಸಿ, ನಿನಗ ಯಾವ ಊರದೊಳಗ ಜನ್ಮ ತಾಳಬೇಕು ಅನಿಸ್ತದ ಒಪ್ಪಿಕೊಂಡು ಬಂದ ನಂದೀಶ ಭಾರತ ದೇಶವನ್ನು ಎಲ್ಲೆಲ್ಲದ ಹಿರಿ ಇದೇ ದೇಶದೊಳಗ ನಾನು ಜನ್ಮವನ್ನ ತಾಳಬೇಕು ಅಂತ ನಿರ್ಧರಿಸ್ತಾನೆ. ನಿರ್ಧರಿಸಿದ ಘಳಿಗೆಯೊಳಗೆ ಆದಯ್ಯ ಮತ್ತು ಮುಡಿಯಮ್ಮರು ಅನ್ನುವಂಥ ಸತಿ ಪತಿಗಳು, ಆದಯ್ಯ ಮತ್ತು ಮುಡಿಯಮ್ಮರು ಅನ್ನುವಂಥ ಸತಿ ಪತಿಗಳು ನಿತ್ಯ ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆಯನ್ನ ಮಾಡಿ ಒಂದೇ ಒಂದು ಅಂಗಲಾಚಿ ಕೇಳುತ್ತಿದ್ರು. ಬಹುಶಃ ದೇವರಿಗೂ ಗೊತ್ತದ ಅನಿಸ್ತದ, ಈ ಮನುಷ್ಯಾಗ
ಎಲ್ಲ ಕೊಟ್ವಿ ಅಂದ್ರೆ ಮನುಷ್ಯ ನಮಗೇನು ನೆನೆಸ್ಕೊಳ್ಳಲ್ಲ ಅನ್ನೋದಕ್ಕೆ ಭಗವಂತ ಒಂದೊಂದು ಕೊರತೆ ಇಟ್ಟಿರ್ತಾನೆ ನಮ್ಮೊಳಗೆ. ಒಬ್ಬರಿಗೆ ಕಾರ್ ಕೊಟ್ಟರೆ ಒಬ್ಬರಿಗೆ ಸೈಕಲ್ ಕೊಟ್ಟಿರ್ತಾನೆ, ಒಬ್ಬರಿಗೆ ಸೈಕಲ್ ಕೊಟ್ಟರೆ ಒಬ್ಬರಿಗೆ ಕಾರ್ ಕೊಟ್ಟಿರ್ತಾನೆ, ಒಬ್ಬರಿಗೆ ಕಾಲ್ ಕೊಟ್ಟರೆ ಒಬ್ಬರ ಹೆಲಿಕಾಪ್ಟರ್ ಇರ್ತದೆ. ಎಷ್ಟಿದ್ರು ಒಂದೊಂದು ಕಡಿಮೆ 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 ಅನ್ನುವ ಸ್ತರದೊಳಗೆ ಉಳಿದಿರ್ತೀವಿ. ಈ ಕಡಿಮೆ ಅನ್ನೋದು ಮನುಷ್ಯನಿಗೆ ಭಗವಂತ ಕೊಟ್ಟಾನ ಅನ್ನೋದಕ್ಕನೇ ಆ ದೇವರ ಹತ್ರ ಹೋಗಿ ನಾವು ನಿತ್ಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೀವಿ. ನಿತ್ಯ ನಿತ್ಯ ಮುಡಿಯಮ್ಮ ಒಂದೇ ಸಮನೆ ಶ್ರೀಶೈಲದ ಮಲ್ಲಿಕಾರ್ಜುನನ ಮುಂದೆ ನಿಂತು, ಯಪ್ಪ ಮಲ್ಲಯ್ಯ, ನನ್ನ ಮೊರೆ ನಿನಗೆ ಕೇಳದಾಯಿತೆ, ನಾನು ಅಂದುಕೊಂಡ ಪ್ರಾರ್ಥನೆ ನಿನಗೆ ತಿಳಿಯುತ್ತಿಲ್ಲವೇ, ನನಗ ಬಂದಿರುವ ಕಷ್ಟ ನೀನು ಬಗೆಹರಿಸಬೇಕು ಮಲ್ಲಯ್ಯ. ಈ ನಾಡಿನೊಳಗ, ಈ ಸಮಾಜದೊಳಗ ನನಗೆ ಎಲ್ಲೆಲ್ಲದ ಸಂಕಟ ಆಗ್ತಿದೆ ಮಲ್ಲಯ್ಯ, ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಿಲ್ಲ ಅಂತ ಮಲ್ಲಯ್ಯಗ ಒಂದೇ ಸಮನೆ ಪ್ರಾರ್ಥನೆಯನ್ನ ಮಾಡ್ತಿರ್ತಾಳ ಮುಡಿಯಮ್ಮ. ಪ್ರಾರ್ಥನೆ ಮಾಡಬೇಕು. ಸಂಕಲ್ಪ ಶುದ್ಧವಾಗಿತ್ತು ಅಂದ್ರೆ ಅದು ಸಿದ್ಧಿಯಾಗ್ತದೆ. ಸಂಕಲ್ಪ ಶುದ್ಧ ಇತ್ತು ಅಂದ್ರೆ ಸಿದ್ಧಿಯಾಗ್ತದೆ. ನಮ್ಮ ಸಂಕಲ್ಪಗಳು ಹೆಂಗಿರ್ತಾವಂದ್ರೆ, ಬಾಜು ಮನೆಯವರ ಹೇಳಕ್ಕಿಂತ ಮೊದಲು ಒಳಗಿನ ಕಸ ಹೊರಗಿನ ಕಸ ಹೊಡೆದು ಅದನ್ನು ಒಂದು ಪ್ಲಾಸ್ಟಿಕ್ನ್ಯಾಗ ತುಂಬಿ ಬಾಜು ಮನೆಯವ್ರ ಮನ್ಯಾಗ ಹಾಕಿ ಅವ್ರ ಮನೇನ ಹೂವ ತಗೊಂಡು ಬಂದು ನಮ್ಮ ದೇವರಿಗೆ ಏರಿಸಿ ಅವ್ರಿಗೆ ಒಳ್ಳೇದಾಗಬಾರ್ದಂತ ಕೇಳ್ತೀವಿ. ಇಂಥ ಸಂಕಲ್ಪ ನಾ ಹೇಳದ ಸತ್ಯ. ನಮ್ಮ ಮನೆ ಹೂವನೂ ಅಲ್ಲ, ನಾವು ಬೆಳೆಸಿದ ನೀರನ್ನು ಅಲ್ಲ, ನಾವು ಹಾಕಿದ ನೀರಿನಿಂದನೂ ಬೆಳೆದಿಲ್ಲ. ಆದ್ರೂ ಅವ್ರ ಮನೆಯಲ್ಲಿ ಹೂವು ತಗೊಂಡು ಬಂದು ಹೊಳ್ಳಿ ಅವರಿಗೆ ಒಳ್ಳೇದಾಗಬಾರ್ದಂತ ಕೇಳೋ ಸಮಾಜ ದುಸ್ಥಿತಿಗೆ ನಾವು ಬರ್ತೀವಿ. ಜಾತಿ ಜಾತಿಗಳ ಸಂಕರ ತುರ್ಯಾಡುತ್ತದೆ. ಯಾವಾಗ ಈ ಪ್ರಾರ್ಥನೆ ಒಂದೇ ಸಮನೆ ಮುಡಿಯಮ್ಮ ಮಲ್ಲಯ್ಯಗ ಅರ್ಪಣೆ ಮಾಡ್ತಿರ್ತಾಳ, ನೇಮ ಗಟ್ಟಿ ಇತ್ತು ಅಂದ್ರೆ ದೇವರ ಭೇಟಿಯಾಗ್ತಾನೆ. ನೇಮ ಗಟ್ಟಿ ಇದ್ರೆ ದೇವರ ಭೇಟಿಯಾಗ್ತಾನ. ನೇಮನೆ ಗಟ್ಟಿ ಇಲ್ಲ ಅಂದ್ರೆ ದೇವರ ಭೇಟಿಯಾಗಂದ್ರೆ 10 ವರ್ಷ ಅಲ್ಲ 1000 ವರ್ಷ ನಾವು ಬದುಕು ಮಾಡಿದ್ರು ಏನೂ ಉಪಯೋಗ ಆಗಲ್ಲ. ಮೊದಲ ಗಟ್ಟಿಯಾಗಬೇಕಾಗಿತ್ತು ಅಂದ್ರೆ ಮನಸ್ಸು ನಿಷ್ಕಲ್ಮಶವಾಗಿರಬೇಕು. ಪ್ರಾರ್ಥನೆ ನಿಷ್ಕಲ್ಮಶವಾಗಿರಬೇಕು. ನಮ್ಮ ಪ್ರಾರ್ಥನೆ ಸಮಾಜಕ್ಕೆ ಒಳಿತನ್ನಾಗುವಂತಾದಿರಬೇಕು. ಒಬ್ಬ ಕಟ್ಟಿ ಮೇಲೆ ಮಲ್ಕೊಂಡಿದ್ದ, 9 ಆಗಿತ್ತು. 9 ಆದ ಮೇಲೆ ಊರು ಹಿರಿಯ ಹಾದು ಹೊಂಟಿದ್ದ. ಯಾಕೋ ತಮ್ಮ ಏನು ಅಂದವ, ಇನ್ನು ಮಲ್ಕೊಂಡಿಲ್ಲ? ಹೌದು ಮಲ್ಕೊಂಡಿದ್ದ. ಏನು ಇನ್ನು ಮಲ್ಕೊಂಡಿಲ್ಲ? ಹೌದು ಮಲ್ಕೊಂಡಿದ್ದ. ಏನಂದವ? ಏನಿಲ್ಲ, 9 ಆಗ್ಯದ, ಎದ್ದೇಳು ಅಂದವ. ಎದ್ದು ಏನು ಮಾಡ್ಲಿ ಅಂದವ. ಹೊಳ್ಳಿ ಎದ್ದೇನು ಮಾಡಿ ಹೊಲಕ್ಕೆ ಹೋಗು ಅಂದ. ಹೊಲಕ್ಕೆ ಹೋಗಿ ಏನು ಮಾಡ್ಲಿ ಅಂದ. ಹೊಳ್ಳಿವ. ಅರೆ ಹೊಲಕ್ಕೆ ಹೋಗಿ ನೀರು ಬಿಡು. ನೀರು ಬಿಟ್ಟು ಮುಂದೆ ಏನು ಮಾಡ್ಲಿ? ಚಲೋ ಜೋಳ ಬೆಳಿ ಅಂದ. ಜೋಳ ಬೆಳೆದು ಏನು ಮಾಡ್ಲಿ ಅಂದ. ಹೊಳ್ಳಿ ಜೋಳ ಬೆಳಿ ರೊಕ್ಕ ಬರ್ತಾವ, ರೊಕ್ಕ ತಗೊಂಡು ಏನು ಮಾಡ್ಲಿ? ಮನಿ ಕಟ್ಟಿ ಏನು ಮಾಡ್ಲಿ ಅಂದ. ಹೊಳ್ಳವ. ಓಸುಕ ಏನು ಮಾಡ್ಲಿ? ಮನಿ ಕಟ್ಟು. ಆಯ್ತು, ಮನಿ ಮಾಡಿದ್ಮೇಲೆ ಏನು ಮಾಡ್ಲಿ? ಲಗ್ನ ಮಾಡ್ಕೊ. ಲಗ್ನ ಮಾಡ್ಕೊಂಡು ಏನು ಮಾಡ್ಲಿ? ಮಕ್ಕಳನ್ನ ಹಡಿ. ಆಯ್ತು, ಮಕ್ಕಳನ್ನ ಹಡಿದ ಮೇಲೆ ಏನು ಮಾಡ್ಲಿ ಅಂದ. ಚಲೋ ಸಾಲಿ ಕಲಿಸಿ ಏನು ಮಾಡ್ಲಿ ಅಂದವ. ಚಲೋ ಸಾಲಿ ಕಲಿಸಿ ನಿನ್ನ ಮಕ್ಕಳು ಲಗ್ನ ಮಾಡ. ಆಯ್ತು, ಅವ್ರಿಗೂ ಲಗ್ನ ಮಾಡ್ಲಿ. ಮುಂದೆ ಏನು ಮಾಡ್ಲಿ ಅಂದ. ಮುಂದೆ ಏನು ಮಾಡ್ಲಿ? ಹೊಳ್ಳಿ ಅಂದ. ಮುಂದ ನಿನ್ನ ಮಕ್ಕಳು ಲಗ್ನ ಆಗ್ತಾವ. ಲಗ್ನ ಆದ್ಮೇಲೆ ಅವು ದುಡಿಯಕ್ ಹೋಗ್ತಾವ. ದುಡಿಯಕ್ ಹೋದ್ಮೇಲೆ ನೀ ಆರಾಮ್ ಮಕ್ಕೋಬೋದಲ್ಲ. ಹಿಂಗ ಅಂದಾಗ ಈ ಮನುಷ್ಯ ಅಂತಾನ, ಇಷ್ಟ ಆರಾಮ್ ಮಲ್ಕೊಳಕ್ ಇದೆಲ್ಲ ಮಾಡ್ಬೇಕಾ ಅಂದವ. ಈಗ ಮಕ್ಕೊಂಡಿರಲ್ಲ, ಬಹಳ ಚಲೋ ಆಗ್ತೀನಿ. ಮತ್ತೆ ಯಾಕೆ ಇಷ್ಟ ಮಾಡಿ? ಇದು ಪ್ರಾರ್ಥನೆ. ಮುಡಿಯಮ್ಮ ನಿತ್ಯ ನಿತ್ಯ ಮಲ್ಲಯ್ಯನಿಗೆ ಪ್ರಾರ್ಥನೆ ಸಲ್ಲಿಸ್ತಿದ್ದು. ಯಪ್ಪ ಮಲ್ಲಯ್ಯ, ನಿನ್ನನ್ನ ನಂಬಿರುವ ಸಿದ್ಧರಾಮನಿಗೆ ನೀನು ಕೈ ಬಿಡಲಿಲ್ಲ. ಓ ನನ್ನ ಮಲ್ಲಯ್ಯ, ದಯಸಾಗರ ನೀನು,
ಸಿದ್ಧರಾಮನ ಕೂಗು ಕೇಳಿಸದೇನು, ಅನ್ನ ಮೊಸರು ಬೇಕೆಂದು ಕೇಳಿದ್ದೆ ತಂದೆ, ನಿನ್ನನ್ನು ಹುಡುಕುತ್ತ ಶ್ರೀಶೈಲಕ್ಕೆ ಬಂದೆ. ಮಲ್ಲಯ್ಯನೇ ನೀನಿಲ್ಲದೆ, ಮಲ್ಲಯ್ಯನೇ ನೀನಿಲ್ಲದೆ ಬರುಡಾಗಿದೆ ಈ ಬದುಕು. ಭಾಗ್ಯವನೇ ನೀಡಬೇಕು, ಭಾಗ್ಯವನೇ ನೀಡಬೇಕು. ಮಲ್ಲಯ್ಯನೇ ನೀನಿಲ್ಲದೆ. ಮಹಿಮಾ ಮೂರುತಿ ನೀನು, ಈ ಮೌನವಾದರೆ ಇನ್ನೇನು, ನಿನ್ನ ಧ್ಯಾನ ಬಿಟ್ಟು ಇರಲಾರೆ. ಮಹಿಮಾ ಮೂರುತಿ ನೀನು, ಈ ಮೌನವಾದರಿಗಿನ್ನೇನು, ನಿನ್ನ ಧ್ಯಾನ ಬಿಟ್ಟು ಇರಲಾರೆ. ದೇವಾ ಕರುಣೆಯ ತೋರೋ, ಬಾಳಿಗೆ ಎಲ್ಲ ನೀಡಿ ಕ್ಷಣದಲ್ಲಿ ದೂರ ಮಾಡಿ, ಬಾಳಿಗೆ ಎಲ್ಲ ನೀಡಿ ಕ್ಷಣದಲ್ಲಿ ದೂರ ಮಾಡಿ. ಇದು ನ್ಯಾಯವೇನು ಮಲ್ಲಯ್ಯ, ನಿನ್ನ ಹೊರತ್ಯಾರಿಲ್ಲವಯ್ಯ. ಇದು ನ್ಯಾಯವೇನು ಮಲ್ಲಯ್ಯ, ನಿನ್ನ ಹೊರತ್ಯಾರಿಲ್ಲವಯ್ಯ. ಮಲ್ಲಯ್ಯ ಮಲ್ಲಯ್ಯನೇ ನೀನಿಲ್ಲದೆ. ಶ್ರೀಗಿರಿ ಬಡೆಯನು ನೀನು, ಬರುಗನಾಶಕನು ನೀನು, ಜಗದೊಳು ನೀ ತುಂಬಿರುವೆ. ಶಿವಯೋಗಿಯಾಗಿ ಮೆರೆದಿರುವೆ. ದುಃಖ ಕೊಡುವವನು ನೀನೆ, ದೂರ ಮಾಡುವನು ನೀನೆ. ದುಃಖ ಕೊಡುವವನು ನೀನೆ, ದೂರ ಮಾಡುವನು ನೀನೆ. ಪಾದ ಪೀಡೆನು ಮಲ್ಲಯ್ಯ, ದಯ ತೆರೆದೆನು ಮಲ್ಲಯ್ಯ. ಪಾದ ಪೀಡೆನು ಮಲ್ಲಯ್ಯ, ದಯ ತೋರು ದೇವಾ ಮಲ್ಲಯ್ಯ. ಮಲ್ಲಯ್ಯನೇ ನೀನಿಲ್ಲದೆ ಬರುಡಾಗಿದೆ ಈ ಬದುಕು. ಓ ನನ್ನ ಮಲ್ಲಯ್ಯ ದಯ ಸಾಗರನೇನು, ಸಿದ್ಧರಾಮನ ಕೂಗು ಕೇಳಿಸದೇನು. ಅನ್ನ ಮೊಸರು ಬೇಕೆಂದು ಕೇಳಿದ್ದೆ ತಂದೆ, ನಿನ್ನ ಹೊರತು ನನಗೆ ಶ್ರೀಶೈಲಕ್ಕೆ ಬಂದೆ. ಅನ್ನ ಮೊಸರು ಬೇಕೆಂದು ಕೇಳಿದ್ದೆ ತಂದೆ, ನಿನ್ನನ್ನು ಹುಡುಕುತ್ತ ಶ್ರೀಶೈಲಕ್ಕೆ ಬಂದೆ. ನನ್ನವರೆನ್ನೋರು ಯಾರು ಇಲ್ಲವಯ್ಯ, ನನ್ನವರೆನ್ನೋರು ಯಾರು ಇಲ್ಲವಯ್ಯ. ನಿನ್ನ ಹೊರತು ಗತಿಯಿಲ್ಲ.
ಮಲ್ಲಯ್ಯನೇ ನೀನಿಲ್ಲದೆ ಬರುಡಾಗಿದೆ ಈ ಬದುಕು ಭಾಗ್ಯವನೇ ನೀಡಬೇಕು ಮಲ್ಲಯ್ಯನೇ ನೀನಿಲ್ಲದೆ ಬರುಡಾಗಿದೆ ಈ ಬದುಕು ಭಾಗ್ಯವನೇ ನೀಡಬೇಕು ಭಾಗ್ಯವನೇ ನೀಡಬೇಕು ಭಾಗ್ಯವನೇ ಯಾವ ಮಲಯ್ಯನ ಹತ್ತಿರ ನಿತ್ಯ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಮುಡಿಯಮ್ಮ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದೋ ಮಲ್ಲಯ್ಯ ಅವಳ ಪ್ರಾರ್ಥನೆಗೆ ಒಲಿತಾಳೆ. ಈ ಪ್ರಾರ್ಥನೆಯನ್ನು ಗಮನಿಸಿರುವ ಪಾರ್ವತಿ ದೇವಿ ಪರಮಾತ್ಮನಿಗೆ ಹೇಳ್ತಾಳೆ, ಹೇ ಪರಮ, ನಿನ್ನ ಭಕ್ತಳೋರ್ವಳು ಮುಡಿಯಮ್ಮ ನಿನಗಾಗಿ ನಿತ್ಯ ನಿತ್ಯ ಪ್ರಾರ್ಥನೆ ಮಾಡ್ತಿದ್ದಾಳೆ. ಈ ಪ್ರಾರ್ಥನೆಯೊಳಗೆ ಅವಳು ಬೇಡುವಂತಾದ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳೆಲ್ಲ ಓರ್ವ ಸುಪುತ್ರ ನನಗೆ ಕೊಡು 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 ಅಂತ ಪ್ರಾರ್ಥಿಸ್ತಿದ್ದಾಳೆ. ಮಲ್ಲಯ್ಯ, ಹೇ ಪರಮಾತ್ಮ, ಈ ನಾಡಿನೊಳಗೆ ಮಕ್ಕಳಿಲ್ಲದ ಜನ್ಮ ನಂದೊಂದ ಹುಟ್ಟಿಬಿಟ್ಟದೆ. ಮಕ್ಕಳಿಲ್ಲದ ನನಗೆ ಈ ಸಮಾಜ ಬಂಜೆ ಅಂತ ಕರೆಯಾಕತ್ತದೆ. ಬಂಜೆ ಅನ್ನುವ ಶಬ್ದ ನನ್ನಿಂದ ಅನಿಸ್ಕೊಳ್ಳಕ ಸಾಧ್ಯವಿಲ್ಲ ಭಗವಂತ. ಮುಂಜಾನೆ ಹುಟ್ಟಿ ಸಂಜೆಗೆ ನೀನು ಆ ಕೂಸನ್ನು ಕರೆದುಕೊಂಡರೂ ಪರವಾಗಿಲ್ಲ ಪರಮಾತ್ಮ. ಒಂದು ಕೂಸನ್ನ ಕೊಟ್ಟು ಬಂಜೆಯ ಶಬ್ದದಿಂದ ಬಾಲಕರಿಲ್ಲದ ಬಾಲಿಯ ದ್ಯಾತಾರ ಜನ್ಮ ಅಂತ ತನ್ನಷ್ಟಕ್ಕ ತಾನು ಮುಡಿಯಮ್ಮ ಪ್ರಾರ್ಥನೆ ಮಾಡ್ತಿದ್ದಾಳೆ. ಹೇಗ ಪ್ರಾರ್ಥನೆ ಮಾಡ್ತಿದ್ದಾಳೆ ಪರಮಾತ್ಮ ಮಲ್ಲಯ್ಯನ ಮುಂದೆ ಕುಂತು ಅಂದ್ರ ಕಣ್ಣೀರ ಕಪಾಳಕ್ಕೆ ಬಂದಾಳ. ದುಃಖ ಮಡುಗಟ್ಟದೆ, ಮನಸ್ಸು ಜರ್ಜರಿತವಾಗದೆ. ಯಾವ ಪ್ರಾರ್ಥನೆಯನ್ನ ನೋಡಿರುವ ಆದಯ್ಯನವರು ಬಂದ ಕೇಳ್ತಾರ, ಮುಡಿಯಮ್ಮ ಯಾಕಮ್ಮ ಯಾಕಳಿ ಯಾಕೆ ಏನು ಹೇಳಲಿ ರಾಯ, ಇವತ್ತ ನೀರು ತರಬೇಕಂತ ಹೋಗಿದ್ದೆ. ಬಾವಿಯ ದಂಡೆ ಮೇಲೆ ಕುಂತ 4 ಜನ ಬಂಜೆ ಬಂದ್ಲು ಅಂತ ಬಂಜೆ ಎಂಬ ಪಟ್ಟ ನನಗೆ ಕಟ್ಟ್ಯಾರು ನನ್ನ ರಾಯ. 18 ವರ್ಷವಾದರೂ ನನಗ ಮಕ್ಕಳಾಗಿಲ್ಲ ಅನ್ನುವ ಕೊರಗು ನನ್ನೊಳಗು ಕಾಣಾಕುತ್ತದೆ. ಆ ಬಂಜೆ ಎಂಬ ಶಬ್ದ ನನ್ನಿಂದ ದೂರು ಮಾಡುವಂತ ಪರಮಾತ್ಮನ ಹತ್ರ ಪ್ರಾರ್ಥನೆಯನ್ನ ಸಲ್ಲಿಸ್ತಿದ್ದೀವಿ ರಾಯ. ಬಾಲಕರಿಲ್ಲದ ಬಾಲಿಯ ಕಂದಾನ ಕೊಡು ಶಿವನೇ, ಬಂಧನ ಪಡಲಾರೆ. ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಶಿವನೇ. ಜೋಡೆರಡ ಕಾಯ ಬಡದೇನಾ, ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ. ಬಾಡಿಗೆಯತ್ತು ದುಡಿದಾಗ ಬಾಡೆಲೆ ಹಾಸುಂದು ಬೇಸಿ ಬಗೆದಾಗ ಬಾಡೆಲೆ ಹಾಸುಂದು ಬೇಸಿ ಬಗೆದಾಗ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ.
ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗಿ ಟೊಂಗಿಗಳಲ್ಲಿ ಗಿಳಿ ಕೂತು ಹೇಳವ, ಟೊಂಗಿ ಟೊಂಗಿಗಳಲ್ಲಿ ಗಿಳಿ ಕೂತು ಹೇಳವ, ಬಂಜೆಯ ಬದುಕೆಲ್ಲ ನೆರವರಿಗೆ ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದಲೇಸು, ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದಲೇಸು, ಮಣ್ಣಿನ ಮ್ಯಾಲ ಮರವಾಗಿ ಬೆಳೆದರೆ, ಮಣ್ಣಿನ ಮ್ಯಾಲ ಮರವಾಗಿ ಬೆಳೆದರೆ, ಬಂದ ಜನಕ್ಕೆಲ್ಲ ನೆರಳಾಯ್ತು, ಬಂದ ಜನಕ್ಕೆಲ್ಲ ನೆರಳಾಯ್ತು, ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ. ಕಂದಾನ ಕೊಡು ಶಿವನೇ, ಕಂದಾನ ಕೊಡು ಶಿವನೇ, ಬಂಧನ ಪಡಲಾರೆ, ಕಂದಾನ ಕೊಡು ಶಿವನೇ, ಬಂಧನ ಪಡಲಾರೆ, ಬಂಜೆ ಎನ್ನುವ ಶಬ್ದ ಹೊರಲಾರೆ, ಬಂಜೆ ಎನ್ನುವ ಶಬ್ದ ಹೊರಲಾರೆ, ಭೂಮಿ ಮ್ಯಾಲೆ ಹಂಗಿನ ಬಾಣ ಗುಣಲಾರೆ, ಹಂಗಿನ ಬಾಣ ಗುಣಲಾರೆ, ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ. ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಶಿವನೇ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಶಿವನೇ, ಜೋಡರಡ ಕಾಯ ಪಡದೇನ, ಜೋಡರಡ ಕಾಯ ಬಡಸೇನ, ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ, ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ, ಬಾಡಿಗೆಯತು ದುಡಿದಾಗ ಬಾಳಿಗೆ ಹಸುಂದು ಬೀಸಿ ಬಗೆದಾಗ, ಬಾಳಿಗೆ ಹಸುಂದು ಬೀಸಿ ಬಗೆದಾಗ, ಬಾಳಿಗೆ ಹಸುಂದು ಬೀಸಿ ಬಗೆದಾಗ. ಒಂದೇ ಸಮನೆ ಪರಮಾತ್ಮನ ಮುಂದೆ ಕುರಿತು ಕಣ್ಣೀರ ಹಾಕ್ತಾ 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 ಮುಡಿಯುವ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಮಲ್ಲಯ್ಯ, ಮುಂಜಾನೆ ಹುಟ್ಟಿ ಸಾಯಂಕಾಲ ಮತ್ತೆ ನಿನ್ನ ಪಾದಕ್ಕೆ ಕರಕೋ ನನಗೆ ತಕರಾರು, ಬಂಜೆ ಎನ್ನುವ ಶಬ್ದವನ್ನ ಹೊತ್ತು ಈ ಊರೊಳಗೆ ನಾನು ತಿರುಗಾಡಲಾರೆ, ಬಂಜೆ ಎನ್ನುವ ಶಬ್ದ ನನಗ ಬಾಧಿಸಾಕತ್ತದ ಮಲ್ಲಯ್ಯ, ಬಂಜೆ ಎನ್ನುವುದನ್ನ ನನ್ನಿಂದ ದೂರು ಮಾಡಿ ದೂರು ಮಾಡಿ ದೂರು ಮಾಡಿ ಪ್ರಾರ್ಥನೆ.
ಯಾವಾಗ ಈ ಪ್ರಾರ್ಥನೆ ಪಾರ್ವತಿ ಕೈಲಾಸದೊಳಗೆ ನೋಡಿದ್ಲು, ಪರಮಾತ್ಮನಿಗೆ ಹೋಗಿ ಹೇಳ್ತಾಳ ಪಾರ್ವತಿ, ನನ್ನ ರಾಯ, ನಿನ್ನ ಓರ್ವ ಭಕ್ತಳು ನಿನ್ನ ಮುಂದೆ ಕೂತು ಪ್ರಾರ್ಥನೆ ಸಲ್ಲಿಸ್ತಿದ್ದಾಳೆ. ಬೇರೇನು ಬೇಕಾಗಿಲ್ಲ. 18 ವರ್ಷ ಆಗ್ಯಾದ ಮದುವೆಯಾಗಿ, ಇನ್ನು ಮಕ್ಕಳಾಗಿಲ್ಲ ಅನ್ನುವ ಕುರುಗು ಅವಳೊಳಗ ಕಾಣಾಕುತ್ತಿದ. ಅವಳಿಗೆ ಬಂಜೆ ಅನ್ನುವ ಶಬ್ದ ದೂರ ಮಾಡುವಂದಾಗ ಪರಮಾತ್ಮ ಒಂದು ಮಾತು ಹೇಳ್ತಾ, ಈ ಜನ್ಮದೊಳಗ ಮುಡಿಯಮ್ಮಳಿಗೆ ಮಕ್ಕಳಿಲ್ಲ, ಈ ಜನ್ಮದೊಳಗೆ ಮುಡಿಯಮ್ಮಳಿಗೆ ಮಕ್ಕಳಿಲ್ಲ ಅಂದಾಗ ಪಾರ್ವತಿ ಸಹಿತ ಒಂದು ಕ್ಷಣ ನೀರು ಬರ್ತಾರೆ ಕಣ್ಣಾಗ. ಯಾಕರಾಯ ಮುಡಿಯಮ್ಮಳಿಗೆ ಮಕ್ಕಳಿಲ್ಲ? ಏನಾಗ್ಯದ? ಯಾವ ಜನ್ಮದ ಪಾಪಗಳನ್ನು ಸುತ್ತಿಕೊಂಡಾದ? ಯಾಕೆ ಒಂದೇ ಸಮನೆ ಅಳುವ ಪ್ರಾರ್ಥನೆ ನಿನಗೆ ಕೇಳಿಸ್ತಿಲ್ಲ ಮಲ್ಲಯ್ಯ? ದಯವಿಟ್ಟು ಪ್ರಾರ್ಥನೆ ತಪ್ಪಿಕೊಂಡು ಅವಳ ಅಪ್ಪುಗೆ ನಿನ್ನ ಕೂಸನ್ನ ಅವಳಿಗೆ ಯಾಕೆ ಕೊಡಬಾರದು ನಂದೀಶನಿಗೆ ಅಂದಾಗ ಪರಮಾತ್ಮ ಹೇಳ್ತಾನೆ, ಹೋದ ಜನ್ಮದ ಕರ್ಮ ಅವಳನ್ನ ಈ ಜನ್ಮದೊಳಗ ಕಾಡಾಕುತ್ತದ, ಅದಕ್ಕೆ ಮಕ್ಕಳಿಲ್ಲ. ಹಿಂದಿನ ಜನ್ಮವನ್ನು ಇಂದುಂಡುಡಬೇಕಾತ್ಮ, ಮುಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ದೊರಕುವುದುಂಟೆ? ಬಾಲನಿನ ಮಹಂತ ಶಿವಯೋಗಿಗಳು ಬರೀತಾರೆ, ಅವು ಸಿಗಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡಬೇಕು. ಹಿಂದಿನ ಪುಣ್ಯ ಇವತ್ತುಡಬೇಕು, ಇವತ್ತಿನ ಪುಣ್ಯ ಮುಂದೂಡಬೇಕು. ಆದ್ರೆ ಅವಳ ಹೋದ ಜನ್ಮದ ಕರ್ಮಕ್ಕನುಸಾರವಾಗಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳಿಲ್ಲ. ಪಾರ್ವತಿ ಒಂದೇ ಸಮಯವಾಗ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾಳೆ. ಪರಮಾತ್ಮ ಹೇಳ್ತಾನ, ನಿನ್ನ ಭಕ್ತಳಿಗೆ ಮಕ್ಕಳು ಬೇಕಾಗಿತ್ತು ಅಂದ್ರ ಅವಳ ಗರ್ಭದಿಂದ ನಾನು ನಂದೀಶನಿಗೆ ಹುಟ್ಟಿಸುವುದಿಲ್ಲ. ಶರಣ ಬಸ ಆದಯ್ಯನ ತಮ್ಮನ ಹೆಂಡತಿಯ ಗರ್ಭ ಅರ್ಥಾತ್ ಸಂಗಮ್ಮಳ ಗರ್ಭದೊಳಗ ನಂದೀಶನ ಜನನ ಆಗ್ತದೆ. ಯಾವಾಗ ಸಂಗಮ್ಮಳ ಗರ್ಭದಿಂದ ನಂದೀಶನ ಜನನ ಆಗ್ತದೆ, ಆ ಜನನದಿಂದ ಬಂದ ನಂದೀಶನಿಗೆ, ಆ ಮುಡಿಯಮ್ಮನಿಗೆ, ಆ ಸಂಗಮ್ಮಳಿಗೆ ಕನಸಿನೊಳಗ ನಾನು ಹೋಗಿ ಹೇಳ್ತೇನೆ, ಆಜ್ಞೆಯನ್ನ ಮಾಡ್ತೇನೆ, ನೀನು ಹಡದಿರುವ ಈ ಗಂಡು ಮಗು ನಿನಗಲ್ಲ, ನಿನ್ನ ಹಿರಿಯವಳಾದ ಮುಡಿಯಮ್ಮಳಿಗೆ ಕೊಡಬೇಕು ಅಂತ. ಪಾರ್ವತಿಯ ಈ ಮಾತುಗಳನ್ನ ಕೇಳಿದ್ರು, ಯಪ್ಪ ಹೆಂಗಾದ್ರೂ ಆಗ್ಲಿ ನನ್ನ ಮುಡಿಯಮ್ಮನಿಗೊಂದು ಕೂಸು ಕೊಡಬೇಕು ನೀನು ಅಂದಾಗ, ಅದೇ ರಾತ್ರಿ ಮಲ್ಲಯ್ಯನ ಗುಡಿಯ ಮುಂದ ಕುಂತು ಅಳುತ್ತಿರುವ ಮುಡಿಯಮ್ಮಳ ಕನಸಿನೊಳಗ ಬಂದು ಪರಮಾತ್ಮನ ಆಜ್ಞೆಯಾಗ್ತದೆ. ಮುಡಿಯಮ್ಮಳ ಕನಸು ಎಷ್ಟು ಚಲೋ, ನಮ್ಮ ಕನಸು ಎಷ್ಟು ಚಲೋ. ಅಕ್ಕ ಮಹಾದೇವಿಯ ಕನಸು ಹೇಗತ್ತೆ, ವ್ಯತ್ಯಾಸ ಹೇಳಕತ್ತೀನಿ. ಮುತ್ಯ, ನನ್ನ ಕನಸಿನಾಗ ಬಿಳಿ ಬಟ್ಟೆ ಹಾಕೊಂಡು ಯಾರೋ ಬಂದ ನಿಂತರು ಅಂತ ದಾರ ಕಟ್ಟಿಸ್ಕೊಳಕ್ ಬರ್ತೀನಿ. ಇವು ನಮ್ಮ ಕನಸು. ಬಾಗಲದಾಗ ಯಾರೋ ಬೆಳ್ಳನವ್ರು ಬಿಳಿ ಸೀರೆ ಹಾಕೊಂಡು ನಿಂತಾರ, ಮುತ್ಯ ಒಂದು ನಿಂಬೆಹಣ್ಣು ಮಾಡಿತ್ತು. ಇವು ನಮ್ಮ ಕನಸು. ಕನಸರೊಳಗ ರಾಜ ಆಗ್ತೀವಿ, ರಾಣಿ ಆಗ್ತೀವಿ, ಸೈನಿಕರಾಗ್ತೀವಿ,
ಬಂಗಾರ ತಾಟ್ನಾಗ ಊಟ ಮಾಡ್ದಂಗ ಆಗ್ತದ, ಬಂಗಾರ ಗ್ಲಾಸ್ನಾಗ ಹಾಲು ಕುಡ್ದಂಗ ಆಗ್ತದ, ಬಂಗಾರ ಚರಿಗ್ಯಾಗ ನೀರು ಕುಡ್ದಂಗ ಆಗತ್ತ, ಅಗದಿ ರೊಕ್ಕದ ಹಾಸಿಗೆ ಮೇಲೆ ಮಲ್ಕೊಂಡಂಗ ಆಗಿರ್ತದ. ಮುಂಜಾನೆ ಎದ್ದ ನೋಡಿದ್ರೆ ಅದೇ ಹರಿದ ಹಾಸಿಗೆ ಮಲ್ಕೊಂಡಿರ್ತ. ಇದು ನಮ್ಮ ಕನಸು, ಅಕ್ಕ ಮಹಾದೇವಿಯ ಕನಸು. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಅಕ್ಕ ಮಹಾದೇವಿ ಬರುತ್ತಾಳೆ, ಒಂದೇ ಕನಸು. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಕನಸು ಕಾಣ್ತಾನೆ ಗೊತ್ತದೆ? ಒಂದು ದಿವಸಕ್ಕೆ ಎಷ್ಟು ಕನಸು ಕಾಣ್ತಾನೆ? 380 ಕನಸು ಕಾಣ್ತಾನೆ ಒಬ್ಬ ಮನುಷ್ಯ ಒಂದು ದಿವಸ. ನಿಮಗೆ ಎಷ್ಟು ನೆನಪಿರ್ತಾವ್ರಿ? ಅದು ಅರ್ಧಂಬರ್ಧನೆ, ಮತ್ತೆ ಸಂಪೂರ್ಣ ನೆನಪಿರ. ಒಂದ ಕನಸನೇ ಚಲೋ ನೆನಪಿಟ್ಕೊಳ್ಳಲ್ಲ. 380 ಕನಸು ಕಾಣುತ್ತಾನ ಒಬ್ಬ ಮನುಷ್ಯ. ನಾನು ಹೇಳ್ತಿರೋದು ಸುಮ್ಮನೆ ಕಾಗಕ್ಕ ಗುಪ್ಪಕ್ಕಂದಲ್ಲ, ಸೈಂಟಿಫಿಕ್ ರೀಸನ್, ವೈಜ್ಞಾನಿಕವಾಗಿ ಹೇಳಾಕತ್ತೀನಿ. ಒಬ್ಬ ಮನುಷ್ಯ 380 ಕನಸು ಕಾಣ್ತಾನೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನ ಕಾಯಿ ಕಂಡೆ. ಏನು? ಸುಲಿಪಲ್ಲ ಗೊರವ ಭಿಕ್ಷುಕಕ್ಕೆ ಬಂದುದು ಕಂಡೆನವ್ವ. ಏನು? ಸುಲಿಪಲ್ಲ ಗೊರವ ಅಂದ್ರೆ ಮುದ್ದಾಗಿರುವಂಥ ಕೆನ್ನೆಯನ್ನ ಹೊತ್ತುಕೊಂಡ ಭಗವಂತ ಜಟೆಯನ್ನ ಬಿಟ್ಟು, ಗಡ್ಡವನ್ನ ಬಿಟ್ಟು, ಕೈಯೊಳಗೆ ಬೆತ್ತವನ್ನ ಹಿಡಿದು ಇನ್ನೊಂದು ಕೈಯೊಳಗೆ ಜೋಳಿಗೆಯನ್ನ ಹಾಕಿಕೊಂಡು ನನ್ನ ಮನೆಗೆ ಭಿಕ್ಷುಕಕ್ಕೆ ಬಂದಾದ. ಎಲಿ ಬಂದದ, ಕಾಯಿ ಬಂದದ, ಅಕ್ಷತೆ ಬಂದವ. ಇವು 3 ಶುಭದ ಸಂಕೇತದ. ಇವು 3 ಕಂಡ ಮ್ಯಾಲ ನನ್ನ ಮನೆಯ ಮುಂದ ಭಿಕ್ಷಾಂ ದೇಹಿ ಅಂತ ಚೆನ್ನ ಮಲ್ಲಿಕಾರ್ಜುನ ದೇವ ಬಂದು ಭಿಕ್ಷಾ ಕೇಳಕತ್ತಾನ. ಎತ್ತ ಭಿಕ್ಷಕ್ಕ ಕೊಡಬೇಕು ಅಂತ ಹೊಂಟೀನಿ, ನನಗ ಎಚ್ಚರ ಆಯ್ತು ಅಂತಾಳ ಅಕ್ಕ ಮಹಾದೇವಿ. ಕಂಡೆರೆದೇನವ್ವ ನನ್ನ ಕನಸು ಹಿಂಗ ಬಿದ್ದಾಗ. ಅದು ಒಂದೇ ಕನಸು. ಯಾಕೆ ಒಂದೇ ಕನಸು ಬಿದ್ದದಂದ್ರೆ ಆಕೆಗೆ ಒಂದ ಮನಸ್ಸಿತ್ತು. ನಮ್ಮಂಗ ನಿಮ್ಮಂಗ 2 ಮನಸ್ಸು ಇರ್ತಿರ್ಲಿ. ಯಾರಿಗೆ 2 ಮನಸ್ಸು ಅದಾವ 108 ಕನಸು ಬೀಳುತ್ತಾವ. 108 ಕನಸು ಬಿದ್ದಾಗ 108 ರೋಗ ಬರ್ತಾವ. 108 ರೋಗ ಬಂದಾಗ ಗೌರ್ಮೆಂಟ್ನವ್ರು 108 ಗಾಡಿಯಾಗ ಹಾಕೊಂಡು ಹೋಗಿಬಿಡುತ್ತಾರ. ಭಾಳ ಚಲೋ ಇಟ್ಟಾರ ಅದು ಕೆಲಸ. ಏನದರ ಅದು? 108 108 ಮನಸ್ಸು ಹೊತ್ಕೊಂಡು 108 ಕನಸು ಕಂಡು 108 ರೋಗ ಬಂದಾಗ 108 ಗಾಡಿಯಾಗ ಹೋಗಿಬಿಡ. ಇದು ನಮ್ಮ ಕನಸು. ಅಕ್ಕ ಮಹಾದೇವಿ ಹೇಳ್ತಾಳ, ನಾನು ಒಂದೇ ಒಂದು ಕನಸು ಕಂಡು, ಅದು ಭಗವಂತನ ಕನಸು. ನನ್ನ ಮನಸ್ಸು ಆತನಿಗೆ ಕೊಟ್ಟು ಬಿಟ್ಟೀನಿ, ಇನ್ನೊಂದು ಮನಸ್ಸು ಇನ್ನೊಬ್ಬರಿಗೆ ಕೊಡಬೇಕು ಅಂದ್ರೆ ನನಗೆ ಎಲ್ಲದ ಮನಸ್ಸು. ಅದಕ್ಕೆ ನನ್ನ ಮನಸ್ಸು ಭಗವಂತಗೆ ಕೊಟ್ಟಾಗ ಒಂದೇ ಕನಸು ಬಿದ್ದ. ಹಂಗ ಮುಡಿಯಮ್ಮಳ ಕನಸಿನೊಳಗ ಬಂದು ಪರಮಾತ್ಮ ಹೇಳ್ತಿದ್ದಾನೆ, ಮುಡಿಯಮ್ಮ, ಈ ಜನ್ಮದೊಳಗ ನಿನಗ ಮಕ್ಕಳ ಭಾಗ್ಯವಿಲ್ಲ. ಈ ಜನ್ಮದೊಳಗ ನಿನಗ ಮಕ್ಕಳ ಭಾಗ್ಯವಿಲ್ಲ. ಆದರೆ ಸಂಗಮ್ಮ ಇದಾಳಲ್ಲ, ಸಂಗಮ್ಮಳ ಗರ್ಭದೊಳಗ ನಂದೀಶನ ಅವತಾರ ಆಗ್ತದೆ. ಆ ನಂದೀಶನಿಗೆ ನೀನು ದತ್ತಕ್ಕೆ ತೆಗೆದುಕೊಂಡು ನಿನ್ನ ಮನೆಯೊಳಗ ಸಾಕಬೇಕು ಅಂತ ಪರಮಾತ್ಮ ಆಜ್ಞೆಯನ್ನ ಮಾಡಿದ. ಮುಡಿಯಮ್ಮಳ ಪ್ರಶ್ನೆ ಬರ್ತದೆ, ಯಪ್ಪ ನಾನು ಹೆಂಗ ಕೇಳಲಿ ಸಂಗಮ್ಮಳಿಗೆ? ಆಗ ಪರಮಾತ್ಮ ಹೇಳ್ತಾನೆ, ನಾನು ಹೆಂಗ ನಿನಗ ಬಂದು ಹೇಳಾಕತ್ತೀನೋ ಹಂಗ ಅವಳ ಕನಸಿನೊಳಗೆ ಹೋಗಿ ನಾ ಇದೇ ಮಾತು ಹೇಳ್ತೀನಿ, ಚಿಂತಿಸಿದ. ಇದೇ ಮಾತು ನಾನು ಹೇಳ್ತೀನಿ, ಚಿಂತಿಸಬೇಡ ಅಂದಾಗ ಒಂದು ಕ್ಷಣ ಮಲ್ಕೊಂಡಿರುವಂಥವಳ ಎಚ್ಚರ ಆಗ್ತದ. ಇದು ಕನಸೋ ನನಸೋ?
ಇದು ಕನಸು ನನಸು ಅಂದಾಗ ಎದ್ದು ಕುಂತು ಬಿಡ್ತಾಳ. ಗಂಡನಾದ ಆದಯ್ಯನಿಗೆ ಎಬ್ಬಿಸಿ ಹೇಳ್ತಾಳ, ಧನರಾಯ ಆದಯ್ಯನವರೇ, ಕನಸಿನೊಳಗ ಪರಮಾತ್ಮನ ಆಗಮನ ಆಗ್ಯದ. ಪರಮಾತ್ಮ ಉಪದೇಶವನ್ನ ಕೊಟ್ಟಾನ, ಈ ಜನ್ಮದೊಳಗ ನನಗ ಮಕ್ಕಳ ಭಾಗ್ಯವಿಲ್ಲ ಅಂತ. ಪೂರ್ವ ಜನ್ಮದ ಕರ್ಮ ನನಗ ಬಾಧಿಸಾಕತ್ತದಂತ. ಆ ಪೂರ್ವ ಜನ್ಮದ ಕರ್ಮಕ್ಕನುಗುಣವಾಗಿ ನನಗ ಮಕ್ಕಳಿಲ್ಲ ಅನ್ನುವ ಕೊರಗು ಬಂದಾದ್ರೆ ಆ ಭಗವಂತನ ಪ್ರೇರಣೆ ಅಪೇಕ್ಷೆ ಆಗ್ಯದ. ನಿಮ್ಮ ತಮ್ಮನ ಹೆಂಡತಿಯಾದ ಸಂಗಮ್ಮಳ ಉದರದೊಳಗ ನಂದೀಶನ ಅವತಾರ ಆಗ್ತದೆ. ಆ ನಂದೀಶನಿಗೆ ನನಗ ಕೊಡಬೇಕು ಅಂತ ಸಂಗಮ್ಮಳಿಗೆ ಹೋಗಿ ಉಪದೇಶವನ್ನ ಕೊಟ್ಟು ಬರ್ತೀನಂತ ಹೋದಾಗ ಆಯ್ತು ಅಂತ ಇಬ್ಬರು ಒಂದೇ ಕ್ಷಣ ಮಾತಾಡ್ತಿರ್ತಾರ. ಮಾತನಾಡುವ ಘಳಿಗೆಯೊಳಗ ಸಂಗಮ್ಮಳ ಕನಸಿನೊಳಗ ಅದೇ ಕ್ಷಣಕ್ಕೆ ಪರಮಾತ್ಮ ಹೋಗಿ ಅಪೇಕ್ಷೆ ತನ್ನ ಪ್ರಾರ್ಥನೆ ಸಂಕಲ್ಪಕ್ಕೆ ಹೇಳಿ ಬರ್ತಾನ. ನಿಮ್ಮ ನಿಮ್ಮ ಹಿರಿಯ ಆ ಮುಡಿಯಮ್ಮಳಿಗೆ ಈ ಜನ್ಮದೊಳಗ ಮಕ್ಕಳಿಲ್ಲ ಸಂಗಮ್ಮ. ನಿನ್ನೊದರದೊಳಗ ನಂದೀಶನಿಗೆ ನಾನು ಜನ್ಮವನ್ನ ಕೊಡಲು ಆಜ್ಞಾಪಿಸಿದ್ದೀನಿ. ಆ ನಂದೀಶನಿಗೆ ನೀನು ಆ ಮಗುವನ್ನ ಕೂಸನ್ನ ಅವರಿಗೆ ಕೊಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ಒಪ್ಪಿಕೊಳ್ತಾಳ ಸಂಗಮ್ಮಳು ಸಹಿತ. ಯಾವಾಗ ಸಂಗಮ್ಮ ಒಪ್ಪಿಕೊಂಡ ಘಳಿಗೆಯೊಳಗ ಸಂಗಮ್ಮ ಮತ್ತು ಸಂಗಮ್ಮನ ಗಂಡರಿಬ್ಬರು ಬಂದು ಆ ಆದಯ್ಯ ಮುಡಿಯಮ್ಮರಿಗೆ ವಿಚಾರವನ್ನ ಮುಟ್ಟಿಸಿದಾಗ ಮುಡಿಯಮ್ಮನಿಗೆ ಎಲ್ಲಿಲ್ಲದ ಸಂತೋಷ ಆಗ್ತದೆ. ಯಾವಾಗ ಸಂತೋಷ ಆಯಿತು ಆ ಕ್ಷಣಕ್ಕ ಆ ಮುಡಿಯಮ್ಮಳದೊಂದು ಪ್ರಶ್ನೆ ಇತ್ತು. ಏನು ಪ್ರಶ್ನೆ ಅಂದ್ರೆ, ಭಗವಂತ ನೀನೇನೋ ಆಜ್ಞೆಯನ್ನ ಮಾಡಿ ಹೋಗಿಬಿಟ್ಟಿಯಪ್ಪ, ಆದ್ರ ಈ ಸಮಾಜ ನನಗ ಅನ್ನೋದು ಬಿಡಲ್ಲಲ್ಲಪ್ಪ, ಅನ್ನೋದು ಬಿಡಲ್ಲಲ್ಲ. ಆಗ ಪರಮಾತ್ಮ ಒಂದೇ ಮಾತು ಹೇಳ್ತಾನ, ಪೂರ್ವ ಜನ್ಮದ ಕರ್ಮಕ್ಕನುಸಾರವಾಗಿ ಯಾರ ಅಂದ್ರೇನು ಬಿಟ್ರೇನವ ನಾನು ಮಾತ್ರ ಈ ಜನ್ಮದೊಳಗೆ ನಿನಗ ಮಕ್ಕಳನ್ನ ಕೊಡಕ ಸಾಧ್ಯವಿಲ್ಲ. ನಾವು ಅನ್ಕೊಳ್ತಿರ್ತೀವಿ ನಮ್ಮ ಪೂರ್ವ ಜನ್ಮದ ಕರ್ಮ ಅದರಪ್ಪ, ಅದಕ್ಕೆ ನಾವು ಇಷ್ಟೆಲ್ಲ ಅನುಭವಿಸಾಕತ್ತೀವಿ. ಹಂಗ ಕರ್ಮಕ್ಕನುಗುಣವಾಗಿ ಯಾರು ಏನು ಮಾಡಿದ್ರು ಸಾಧ್ಯವಿಲ್ಲ. ನವಲಗುಂದದ ನಾಗಲಿಂಗಪ್ಪ ಇದೇ ಸಿಂಧನೂರ ತಾಲೂಕಿನ ಜವಳಗೇರ ಊರಿನೊಳಗ ಜನಿಸಿ ಆ ಜವಳಗೇರದಿಂದ ನವಲಗುಂದಕ್ಕೆ ಹೋಗ್ತಾನ. ನವಲಗುಂದಕ್ಕೆ ಹೋದ ಘಳಿಗೆಯೊಳಗ ಅಲ್ಲಿರುವ ದೊಡ್ಡ ದೊಡ್ಡ ಎಲ್ಲ ಶ್ರೀಮಂತರ ಮನೆ ಬಾಗಲ ತೆಕ್ಕೊಂಡಿಟ್ಟಿದ್ರು. ನಾಗಲಿಂಗಪ್ಪ ನನ್ನ ಮನೆಗೆ ಬರ್ತಾನಂದಾಗ ನಾಗಲಿಂಗಪ್ಪ ಎಲ್ಲರ ಮನೆಗೆ ಹೋದ. ಎಲ್ಲರ ಮನೆಗೆ ಒಳಗ ಹೋಗ್ತಿದ್ದ, ಹೊಳ್ಳಿ ಬರ್ತಿದ್ದ. ಅಲ್ಲಿರುವ ಶ್ರೀಮಂತ ಮಂದಿ ಅಂತಿತ್ತು, ನಾಗಲಿಂಗಪ್ಪಗ ಹುಚ್ಚಿಡ್ದದ ಬಿಡು ಅಂದ್ರು. ಯಾವಾಗ ನಾಗಲಿಂಗಪ್ಪಗ ಹುಚ್ಚಿಡ್ದದ ಬಿಡು, ನನ್ನ ಮನೆಯಾಗ ಇಂಥ ದೊಡ್ಡ ಮನೆತನ ಇದ್ರು ಸಹಿತ ಇರಾಕ ಅವನಿಗೆ ಮನಸ್ಸಿಲ್ಲ ಅಂದ್ರ ಇನ್ನೇನು ಗುಡಿಸಲದಾಗ ಹೋಗಿರ್ತಾರೆ ನಾಗಲಿಂಗಪ್ಪ ಅಂತ. ಎಲ್ಲ ಶ್ರೀಮಂತ ಮಂದಿ ಮಾತಾಡಿಕೊಳ್ಳೋ ಕಾಲಕ್ಕ ನಾಗಲಿಂಗಪ್ಪನ ಕಿವಿಗೆ ಬೀಳುತ್ತದೆ. ಯಾವಾಗ ನಾಗಲಿಂಗಪ್ಪ ಎಲ್ಲ ಶ್ರೀಮಂತರ ಮನೆಗಳನ್ನ ಬಿಟ್ಟು ಊರ ಹೊರಗಿರುವ ಗುಡಿಸಲಕ್ಕೆ ಹೋಗ್ತಾರೆ. ಯಾವ ಊರ ಹೊರಗಿರುವ ಗುಡಿಸಲಕ್ಕೆ ಹೋದ್ನೋ ನಾಗಲಿಂಗಪ್ಪ
ಊರಾಗಿದ್ದ ಶ್ರೀಮಂತರ ಮಾತಾಡ್ಕೊಳ್ಳಾಕತ್ತಿದ್ರು. ನಾಗಲಿಂಗಪ್ಪಗ ನಮ್ಮಂಥ ದೊಡ್ಡವರ ಮನ್ಯಾಗ ಯೋಗ ಇರೋದು ಇಲ್ಲ ಅನಿಸ್ತದ. ಅದಕ್ಕೆ